ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದಾಗಿ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದಾಗಿ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿ ಸಿಎಂ ಹಾಗೆ ಡಿಸಿಎಂ ನಡುವೆ ಒಂದಷ್ಟು ಜಟಾಪಟಿಗಳು ನಡೀತಾ ಇದೆ. ಸೀಕ್ರೆಟ್ ಮೀಟಿಂಗ್ಗಳು ನಡೀತಾ ಇದೆ. ಒಂದ್ ಕಡೆ ಟೆಂಪಲ್ ರನ್ ಕೂಡ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನುವಂಥ ಟೆನ್ಷನ್ ನಲ್ಲೇ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಬೇರಾವ ವಿಚಾರಗಳ ಬಗ್ಗೆಯೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಇದರ ಪರಿಣಾಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹಿನ್ನಡೆ ಆಗಿದೆ. ಯಾವ ವಿಚಾರದಲ್ಲಪ್ಪ ಅಂತಂದ್ರೆ, ಗೂಗಲ್ನ AI ಹಬ್ ವಿಚಾರದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂತದ್ದು. ಈ ಒಂದು ಹಿನ್ನಡೆಗೆ ಪ್ರಮುಖ ಕಾರಣ ಕಾಂಗ್ರೆಸ್ ಸರ್ಕಾರ. ಇದರ ಪರಿಣಾಮ ಬಿಜೆಪಿ ಹಾಗೆ ಜೆಡಿಎಸ್ನ ಮುಖಂಡರು ಇದೀಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಹರಿಹಾಯ್ತಿದ್ದಾರೆ. ನೀವು ಮಾಡಿರುವಂತಹ ಎಡವಟ್ಟಿನಿಂದಾಗಿ ರಾಜ್ಯಕ್ಕೆ ತುಂಬಲಾರದಂತ ನಷ್ಟ ಉಂಟಾಗಿದೆ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ಅಷ್ಟಕ್ಕೂ ರಾಜ್ಯಕ್ಕೆ ಆದಂತ ನಷ್ಟವಾದ್ರೂ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. AI ಹಬ್ ಅಂತಂದ್ರೆ ಏನು, ಅದರಿಂದ ಹೇಗ್ ನಷ್ಟ ಆಯ್ತು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ತಂತ್ರಜ್ಞಾನ ದೈತ್ಯ ಗೂಗಲ್ ಮಂಗಳವಾರ ಆಂಧ್ರ ಪ್ರದೇಶದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮೂಲ ಸೌಕರ್ಯ ಕೇಂದ್ರವನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ $15 ಬಿಲಿಯನ್ ಅಂದ್ರೆ ಸುಮಾರು 1.33 ಲಕ್ಷ ಕೋಟಿ ಹೂಡಿಕೆಯನ್ನ ಮಾಡುವುದಾಗಿ ಘೋಷಣೆ ಮಾಡಿದೆ. ಎಲ್ಲಿಗೆ? ಆಂಧ್ರ ಸರ್ಕಾರಕ್ಕೆ. ಆಂಧ್ರಕ್ಕೆ ಇದು ದೊಡ್ಡ ಮಟ್ಟದ ಲಾಭ. ಒಂದು ಕಡೆ ಸರ್ಕಾರಕ್ಕೆ ಲಾಭ, ಮತ್ತೊಂದು ಕಡೆ ಹೊಸದಾಗಿ ಉದ್ಯೋಗವನ್ನ ಹುಡುಕ್ತಾ ಇರುವಂತವರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಇದು ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ಪರಿಣಾಮವಾಗಿ ಇದೀಗ ಈ ಒಂದು ಅವಕಾಶ, ಈ ಒಂದು ಹೂಡಿಕೆ ಆಂಧ್ರ ಸರ್ಕಾರದ ಪಾಲಾಗಿದೆ. ಇದು ಆಂಧ್ರ ಸರ್ಕಾರಕ್ಕೆ ಖುಷಿಯ ವಿಚಾರ. ಆದ್ರೆ ಕರ್ನಾಟಕ ಸರ್ಕಾರಕ್ಕೆ ಇದು ದೊಡ್ಡ ಹಿನ್ನಡೆಯಾಗಿದೆ. ಈ ಯೋಜನೆ ಭಾರತದಲ್ಲಿ ಗೂಗಲ್ನ ಇದುವರೆಗಿನ ಅತಿ ದೊಡ್ಡ ಹೂಡಿಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇಷ್ಟು ದೊಡ್ಡ ಮಟ್ಟದ ಹೂಡಿಕೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತಲ್ವಾ. ಮೊದಲೇ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿದೆ. ಅದರ ಜೊತೆಗೆ ಉದ್ಯೋಗ ಇಲ್ಲ ಅನ್ನುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಹೂಡಿಕೆ ಬಂದಿದ್ರೆ ಎಷ್ಟೋ ಜನ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತಾ ಇತ್ತಲ್ವ. ಯಾಕೆ ಸರ್ಕಾರ ಇದನ್ನ ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಕರ್ನಾಟಕಕ್ಕೆ ಆಗಿರುವಂತಹ ನಷ್ಟ ಒಂದಲ್ಲ ಎರಡಲ್ಲ ಬರೋಬ್ಬರಿ 10,000 ಕೋಟಿ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ದೊಡ್ಡ ಮಟ್ಟದ ಕಂಪನಿಗಳು ಮೊದಲು ಕಣ್ಹಾಯಿಸೋದು ಕರ್ನಾಟಕದ ಕಡೆಗಂತೆ. ಅಂದ್ರೆ ನಾವು ಕರ್ನಾಟಕದಲ್ಲಿ ಎಷ್ಟೇ ದೊಡ್ಡ ಮಟ್ಟದ ಅಮೌಂಟ್ ಹಾಕಿ ಹೂಡಿಕೆ ಮಾಡಿದ್ರೆ ನಮ್ಗೆ ಅಲ್ಲಿಂದ ಲಾಭ ಬರುತ್ತೆ ಅನ್ನುವಂಥ ಒಂದು ಹೆಗ್ಗಳಿಕೆ ನಮ್ಮ ಕರ್ನಾಟಕದಾಗಿತ್ತು. ಹಾಗಾಗಿ ಯಾವುದೇ ದೊಡ್ಡ ಮಟ್ಟದ ಕಂಪನಿಗಳು, ಅದರಲ್ಲೂ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅದೆಲ್ಲವೂ ಕೂಡ ಬದಲಾಗಿದೆ. ಬದಲಾಗೋಕೆ ಕಾರಣ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಗೂಗಲ್ ಈ ಬಾರಿ ಆಂಧ್ರದ ಕಡೆ ಮುಖ ಮಾಡಿದೆ. ಇದರಿಂದ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ನ ಬಗ್ಗೆ ಟೀಕೆ ಮಾಡ್ತಿದ್ದಾರೆ. ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರೋದ್ರಿಂದ ಈ ಒಂದು ಆಪರ್ಚುನಿಟಿ ಕರ್ನಾಟಕಕ್ಕೆ 10,000 ಕೋಟಿ ರೂಪಾಯಿ ಆದಾಯ, ಜೊತೆಗೆ 30,000 ಉದ್ಯೋಗ ಅವಕಾಶ ಕೈತಪ್ಪಿದಂತಾಗಿದೆ ಅಂತ ಹೇಳಿ ಈಗಾಗಲೇ ಅಶೋಕ್ ಅವರು ಟ್ವೀಟ್ ಮಾಡಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಾಮಾನ್ಯ ಜನರಿಗೆ ಎಷ್ಟು ದೊಡ್ಡ ಮಟ್ಟದ ಲಾಸ್ ಆಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ RSS ನ ನಿಷೇಧ ಮಾಡಬೇಕು ಅನ್ನುವಂಥ ತರಾತುರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅದೇನೋ RSS ನ ಮೇಲೆ ಏನೋ ದ್ವೇಷ ಹುಟ್ಕೊಂಡು ಬಿಡಿದೆ ಅನ್ಸತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. RSS ನ ಹೆಂಗ್ ನಿಷೇಧ ಮಾಡಬೇಕು ಅನ್ನೋದ್ರ ಕುರಿತಾಗಿ ಕಾಂಗ್ರೆಸ್ ಸರ್ಕಾರ ಟೆನ್ಷನ್ ತೆಗೆದುಕೊಂಡಿದೆ. ಅದರಲ್ಲೇ ಮುಳುಗ್ ಹೋಗಿದೆ. ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿದ್ದಾರೆ. ಅದರ ಪರಿಣಾಮ ಇಲ್ಲಿನ ಉದ್ಯಮಗಳು ಕರ್ನಾಟಕವನ್ನ, ಅಂದ್ರೆ ಇಲ್ಲಿ ಯಾರೆಲ್ಲ ಉದ್ಯಮವನ್ನ ಪ್ರಾರಂಭ ಮಾಡಿದಾರೋ ಅವರು ಈಗಾಗಲೇ ಕರ್ನಾಟಕ ಬೇಡ, ನಾವು ಬೇರೆ ಕಡೆ ಹೋಗ್ತೀವಿ ಅನ್ನುವಂಥ ಚಿಂತನೆಯನ್ನ ನಡೆಸ್ತಿದ್ದಾರೆ. ಕರ್ನಾಟಕವನ್ನೇ ನಿಷೇಧ ಮಾಡುವಂತಹ ಪರಿಸ್ಥಿತಿಯನ್ನ ಈಗ ಅವರು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಸರ್ಕಾರದ ಬೇಜವಾಬ್ದಾರಿತನ, ಅಸಮರ್ಥ ಆಡಳಿತ, ಜೊತೆಗೆ ಉದ್ಯಮ ವಿರೋಧಿ ನೀತಿಗಳು ಯುವಕರಿಗೆ ನಷ್ಟವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಿ ಈಗ ವಿಪಕ್ಷ ನಾಯಕರು ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ. ಕನ್ನಡ ರಾಜ್ಯ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಹೆಸರುವಾಸಿಯಾಗಿತ್ತು. ಅನವಶ್ಯಕ ಹೇಳಿಕೆಗಳಿಂದ ಈಗ ಕಳಂಕ ಬರುವಂತಹ ಪರಿಸ್ಥಿತಿ ಬಂದಿದೆ.
ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವತ್ತ ಸರ್ಕಾರ ಗಮನ ಹರಿಸಬೇಕಾಗಿತ್ತು. ಆದ್ರೆ ಬೇರಿನ್ಯಾವುದೋ ವಿಚಾರಗಳ ಬಗ್ಗೆ ಗಮನ ಕೊಟ್ಟು ಇಂತಹ ದೊಡ್ಡ ಮಟ್ಟದ ಅವಕಾಶವನ್ನ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿದೆ. ಅದರ ಜೊತೆಗೆ ಕರ್ನಾಟಕಕ್ಕೆ ದೊಡ್ಡ ನಷ್ಟವನ್ನ ಉಂಟು ಮಾಡಿದೆ. ಈಗಾಗಲೇ ಜನತಾದಳ ಕಾಂಗ್ರೆಸ್ ಸರ್ಕಾರ ಒಂದು ಸುವರ್ಣ ಅವಕಾಶವನ್ನ ಕಳ್ಕೊಂಡಿದೆ ಅಂತ ಹೇಳಿ ಆರೋಪ ಮಾಡಿದ್ರೆ, ಕಾಂಗ್ರೆಸ್ ಆಡಳಿತದಿಂದಾಗಿ ನಿರ್ಲಕ್ಷ್ಯದಿಂದಾಗಿ ಕರ್ನಾಟಕ ಗೂಗಲ್ AI ಕೇಂದ್ರವನ್ನ ಕಳ್ಕೊಂಡಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಭಾರತದ ಸಿಲಿಕಾನ್ ಸಿಟಿ ಅಂತ ಹೇಳಿ ಫೇಮಸ್ ಆಗಿರುವಂತ ಬೆಂಗಳೂರಿನ ವರ್ಚಸ್ಸಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ತೀವ್ರ ಮಟ್ಟದ ಹಾನಿ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದೆ JDS. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬೆಂಗಳೂರಿಗೆ ಗ್ರಹಣ ಬಡಿದು ಬಿಟ್ಟಿದೆ. ಗುಂಡಿಗಳು ಹೆಚ್ಚಾಗಿದೆ. 10,000 ಗುಂಡಿಗಳಿದಾವಂತೆ ಬೆಂಗಳೂರಿನಲ್ಲಿ. 5,000 ಗುಂಡಿಗಳನ್ನ ಮುಚ್ಚಿದ್ದಾರೆ ಅಂತೆ. ಅದು ಎಲ್ಲಿ ಮುಚ್ಚಿದಾರೋ ಗೊತ್ತಿಲ್ಲ. ಗುಂಡಿ ಹೆಂಗ್ ಮುಚ್ಚಿದ್ದಾರೆ ಅಂತಂದ್ರೆ ತೇಪೆ ಹಾಕಿದ್ದಾರೆ. ಮತ್ತೆ ಅದೇ ಒಂದು ಗುಂಡಿ ಮೇಲೆ ಓಡಾಡಿದ್ರೆ ಮತ್ತೆ ಅದು ವಾಪಸ್ ಪುನಃ ಯಾವ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿಗೆ ಬಂದು ಬೀಳ್ತಾ ಇದೆ. ಗುಂಡಿಗಳನ್ನ ಮುಚ್ಚುವಂಥದ್ದು ಕೇವಲ ತೇಪೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ಅದು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಕೆಲಸ ನಡೀತಾ ಇಲ್ಲ. ಅದು ಒಂದ್ ಕಡೆ ಆದ್ರೆ ಕಳಪೆ ಮೂಲ ಸೌಕರ್ಯ ಅಂದ್ರೆ ಯಾವುದೇ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. IT ಸಚಿವರು ಏನು ಮಾಡ್ತಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಲೆಟರ್ ಬರ್ಕೊಂಡು RSS ಬ್ಯಾನ್ ಮಾಡಕ್ಕೆ ಏನೇನೆಲ್ಲ ಮಾಡಬೇಕು ಆ ಒಂದು ಐಡಿಯಾಗಳನ್ನು ಕೊಡ್ತಿದ್ದಾರೆ. ಇದೇ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸತಿ ಈ ಯೋಚನೆ ಎಲ್ಲ ಬಿಟ್ಟು ಈ ಒಂದು AI ಗೂಗಲ್ ಏನಿದೆ, ಗೂಗಲ್ ನಿಂದ ಬಂದಿರುವಂತಹ ಅವಕಾಶ ಏನಿದೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆ ಒಂದು ಬಂಡವಾಳ ನಮ್ಮ ಕರ್ನಾಟಕಕ್ಕೆ ಬರ್ತಿತ್ತಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. IT ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ಕರ್ನಾಟಕಕ್ಕೆ 1.3 ಲಕ್ಷ ಕೋಟಿ ಹೂಡಿಕೆ ನಷ್ಟ ಆಗಿದೆ. ಇದು ರಾಜ್ಯಕ್ಕೆ ದೊಡ್ಡ ಮಟ್ಟದ ಹೊಡೆತ ಅಂತ ಹೇಳಿ JDS ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪ್ರಸ್ತುತ ರಾಜ್ಯದ ಆಡಳಿತವು ಹೂಡಿಕೆದಾರರ ವಿಶ್ವಾಸವನ್ನ ಕಾಪಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಯಾರೇ ಇನ್ವೆಸ್ಟ್ಮೆಂಟ್ ಮಾಡಕ್ ಬಂದ್ರು, ಯಾರೇ ಹಣ ಮಾಡಕ್ ಬಂದ್ರು ಅವರನ್ನ ನಾವು ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬರುವಲ್ಲಿ ಪ್ರಯತ್ನ ಮಾಡಬೇಕು, ಅವರನ್ನ ಕನ್ವಿನ್ಸ್ ಮಾಡಬೇಕು. ಅದನ್ನ ಬಿಟ್ಟು ಅವರನ್ನ ಬೇರೆ ರಾಜ್ಯಕ್ಕೆ ಹೋಗೋಕೆ ಬಿಟ್ಟಿದ್ದೀರಾ ಅಂದ್ರೆ ನೀವು ಇದರಲ್ಲಿ ಫೇಲ್ಯೂರ್ ಆಗಿದ್ದೀರಾ ಅನ್ನುವಂತ ಒಂದು ಅರ್ಥ ಬರ್ತಾ ಇದೆ. ಕೈಗಾರಿಕಾ ಸ್ನೇಹಿ ವಾತಾವರಣವನ್ನ ಬೆಳೆಸುವ ಬದಲು ಬೆಂಗಳೂರಿನ ಸಚಿವರು ಹೂಡಿಕೆದಾರರನ್ನ ದೂರ ಓಡಿಸ್ತಿದ್ದಾರೆ ಅನ್ನುವಂಥ ಆರೋಪ. ಉಪಮುಖ್ಯಮಂತ್ರಿ DCM ಶಿವಕುಮಾರ್ ಅವರ ದುರಹಂಕಾರ, IT ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿಷ್ಕ್ರಿಯತೆ ರಾಜ್ಯಕ್ಕೆ ದೊಡ್ಡ ಮಟ್ಟದ ನಷ್ಟವನ್ನ ಉಂಟು ಮಾಡಿದೆ ಅಂತ ಹೇಳಿ JDS ಆರೋಪ ಮಾಡ್ತಾ ಇದೆ. ಕರ್ನಾಟಕದ ಒಂದು ಪರಿಸ್ಥಿತಿ ಇವತ್ತು ಈ ಒಂದು ರೀತಿ ಬದಲಾಗೋದಕ್ಕೆ ನೇರವಾಗಿ CM ಹಾಗೆ DCM ಕಾರಣ ಆಗ್ತಿದ್ದಾರೆ. ಕರ್ನಾಟಕದ ದುರ್ಬಲಗೊಳ್ತಿರುವಂತಹ ಮೂಲ ಸೌಕರ್ಯ ಮತ್ತು ಅನಿರೀಕ್ಷಿತ ಆಡಳಿತ ಜಾಗತಿಕ ಸಂಸ್ಥೆಗಳು ಬೇರೆ ಕಡೆ ನೋಡುವಂತೆ ಒತ್ತಾಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಕೈಗಾರಿಕಾ ತಜ್ಞರು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಾಲದಲ್ಲಿ ಭಾರತದ ತಾಂತ್ರಿಕ ಶಕ್ತಿ ಕೇಂದ್ರ ಅಂತೇಳಿ ಪರಿಗಣಿಸಲ್ಪಟ್ಟಂತ ರಾಜ್ಯ ಈಗ ಪ್ರಮುಖ ಹೂಡಿಕೆದಾರರೆಲ್ಲರೂ ಕೂಡ ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್ ಹೀಗೆ ಬೇರೆ ಬೇರೆ ಕಡೆ ಅವರ ತಾಣಗಳನ್ನ ಅವರು ಹುಡುಕೊಳ್ತಿದ್ದಾರೆ. ವಿಶ್ವಾಸಾರ್ಹತೆಯ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯ. ಹೀಗಾಗಿ ಇನ್ನಾದರೂ ಗಮನ ಕೊಡಬೇಕು. ಈಗ ಆಗಿರುವ ಲಾಸ್ ಅನ್ನ ಹೇಗೆ ವಾಪಸ್ ಪುನಃ ನಾವು ಬೇರೊಂದು ಹೂಡಿಕೆ ಮುಖಾಂತರ ತರಬೇಕು ಅನ್ನೋದ್ರ ಬಗ್ಗೆ CM ಆಗಿರ್ಬೋದು, DCM ಆಗಿರ್ಬೋದು ಅಥವಾ IT ಸಚಿವ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಯೋಚನೆ ಮಾಡಬೇಕು. ಇಲ್ಲ ಅಂತಂದ್ರೆ ವಿಪಕ್ಷಗಳ ಕಿಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಇನ್ನು ದೊಡ್ಡ ಮಟ್ಟದಲ್ಲಿ ಲಾಸ್ ಅನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ.